ಯಾವುದೋ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋವಂಥದ್ದು, ರಾಜಕೀಯ ಆರೋಪ ಮಾಡೋವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥ ಒಂದು ಗುಣ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಅಥವಾ ಸಿದ್ದರಾಮಯ್ಯನವರಿಗೆ ನೀವು ಸಾಮಾಜಿಕ ನ್ಯಾಯವನ್ನು ಬೋಧನೆ ಮಾಡೋವಂಥ ಅವಕಾಶಗಳು ಅಥವಾ ನೈತಿಕತೆ ನಿಮಗಿಲ್ಲ. ಹಾಗಾಗಿ ಅಂತಹ ಯಾವುದೇ ಪ್ರಯತ್ನವನ್ನು ಮಾಡೋವಂಥ ಕೆಲಸಕ್ಕೆ ಬಿ ಜೆ ಪಿಯವರು ಹೋದರೆ ನಿಮಗೆ ನಿರಾಶೆ ಉಂಟಾಗುತ್ತೆ. ಇವತ್ತು ಸಹ ನೀವು ನಿಮ್ಮ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರಿ. ಆದರೆ ಶ್ರೀರಾಮುಲುರವರಿಗೆ ಯಾವುದೇ ಅವಕಾಶವನ್ನು ನೀವು ಮಾಡಿಕೊಳ್ಳಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನದ ಅವಕಾಶವನ್ನು. ನಿಮ್ಮ ಸರ್ಕಾರದ ಅವಧಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ಸಮುದಾಯಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಮಾಡಿದ್ರಿ. ಇವತ್ತು ಅದೇ ಸಮುದಾಯದ ನಾಗೇಂದ್ರರವ್ರನ್ನ ಟಾರ್ಗೆಟ್ ಮಾಡಿ ತುಳಿಯುವಂಥ ಪ್ರಯತ್ನವನ್ನು ಮಾಡಿದ್ರಿ. ಅವೆಲ್ಲ ರಾಜಕೀಯ ಮಾಡುವಂಥ ಪ್ರಯತ್ನಗಳು. ಆದರೆ ಇವತ್ತು ಆಡಳಿತಾತ್ಮಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕ್ರಮವನ್ನು ತೊಗೊಂಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ಅದನ್ನು ಸಮುದಾಯಕ್ಕೆ ಆದ ಅನ್ಯಾಯ ಅಂತೇಳಿ ಬಿಂಸ ಕೊಟ್ಟಿರ್ತಕ್ಕಂಥದ್ದು ಅವರ ಮೊಸಳೆ ಕಂಡಿರೋ ನಮ್ಮ ಅನ್ನೋದನ್ನು ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀನಿ.